ಹರಿ ಓಂ. ಎಲ್ಲರಿಗೂ ನಮಸ್ತೆ. ಶ್ಲೋಕ 11 ಅಧ್ಯಾಯ 2. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಶ್ಚ ಭಾಷಸೆ ಗತಾಸು ನ ಗತಾಶೋಚ್ಯಂ ನಾನು ಶೋಚಾಂತಿ ಪಂಡಿತಃ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ಪ್ರಲಾಪಿಸುವುದಿಲ್ಲ. ಭಾವಾರ್ಥ: ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು. ಭಗವಂತನು ಹೀಗೆ ಹೇಳಿದನು: ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದು ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮ ಎರಡನ್ನೂ ಮತ್ತು ಇವೆರಡರನ್ನೂ ನಿಯಂತ್ರಿಸುವವನು ತಿಳಿದುಕೊಂಡಿರುವುದು. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಹಾಗೂ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತ ದ್ರವ್ಯ, ಆತ್ಮ ಮತ್ತು ಪರತ್ವರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಈ ತಿಳುವಳಿಕೆ ಇಲ್ಲದಿದ್ದರಿಂದ ಅವನು ತಾನೊಬ್ಬ ದೊಡ್ಡ ಪಂಡಿತ ಎನ್ನುವ ಸೋಗನ್ನು ಹಾಕಬಾರದಿತ್ತು. ಅವನು ಬಹುದೊಡ್ಡ ಪಂಡಿತನೇನೂ ಅಲ್ಲವಾದುದರಿಂದ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕಾಗಿ ಶೋಕಿಸುತ್ತಿದ್ದ. ದೇಹವು ಹುಟ್ಟುತ್ತದೆ, ಇಂದೋ ನಾಳೆಯೋ ಅದು ವಿನಾಶವಾಗಲೆಂದೇ ಸೃಷ್ಟಿಯಾದದ್ದು. ಆದುದರಿಂದ ದೇಹವು ಆತ್ಮದಷ್ಟು ಮುಖ್ಯವಲ್ಲ. ಇದನ್ನು ಅರಿತವನೇ ವಾಸ್ತವವಾಗಿಯೂ ವಿದ್ವಾಂಸ. ಭೌತಿಕ ದೇಹದ ಸ್ಥಿತಿ ಏನೇ ಇರಲಿ, ಅಂತಹ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇಲ್ಲ ಎಂಬ ಅರ್ಥವನ್ನು ನಾವು ಶ್ಲೋಕ 11 ಅಧ್ಯಾಯ 2ರಲ್ಲಿ ತಿಳಿಯಬಹುದು. ನಮಸ್ತೆ.